ನಮಸ್ತೆ. ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ಪಿಗೆ ಹೊರಟಿದ್ದೇವೆ. ಎಲ್ಲಿ ಹೋಗ್ತೇವೆ, ಏನ್ ಮಾಡ್ತೇವೆ ಎಲ್ಲ ನಿಮ್ಗೆ ಹೇಳ್ತೇವೆ. ಈ ವಿಡಿಯೋವನ್ನು ತಪ್ಪದೆ ಲಾಸ್ಟ್ ತನಕ ನೋಡಿ. ಈಗ ಸಮಯ 9 ಗಂಟೆ ಆಗಿದೆ. ನಾವು ತಲಪಾಡಿ ಟೋಲ್ ಹತ್ರ ನಿಂತ್ಕೊಂಡು ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ಬಸ್ ಬರಲಿಲ್ಲ. ನೋಡುವ ಬಸ್ ಎಷ್ಟು ಗಂಟೆಗೆ ಬರ್ತದೆ ಅಂತೇಳಿ. ಬಸ್ ಬಂತು. ನೋಡಿ, ನಾವಿವಾಗ ಬಸ್ಸಲ್ಲಿದ್ದೇವೆ. ತುಂಬಾ ಗಾಳಿ ಬರ್ತಾ ಉಂಟು. ಅಲ್ಲಿ ನೋಡಿ, ಇವರೊಬ್ರು ಬಸ್ಸಲ್ಲಿ ಕುತ್ಕೊಂಡು ಏನ್ ಮಾಡ್ತಾರೆ ನಿಮ್ಗೆ ನೋಡ್ಬೇಕಾ? ನೋಡಿ, ಸೂಪರ್. ಈಗ ಸಮಯ 9:30, ರಾತ್ರಿ 9:30 ಗಂಟೆ ಆಗಿದೆ. ನಾವು ಹೋಗ್ತಾ ಇದ್ದೇವೆ. ನಮಗೆ ಫೈನಲಿ ನಾವು ಬಸ್ ಸಿಗ್ತದ ಇಲ್ವಾ ಅಂತ ನಿಂತ್ಕೊಂಡಿದ್ವಿ. ಹಾಗೆ ಅಂತೇಳಿ ತುಂಬಾ ನೈಟ್ ಆಯ್ತಲ್ವಾ, ಬಟ್ ನಮ್ಗೆ ಬಸ್ ಸಿಕ್ತು. ಈಗ ನೋಡೋಣ ಮುಂದೆ ಏನೆಲ್ಲ ಟ್ವಿಸ್ಟ್ ಆಗ್ತದೆ. ನೆಕ್ಸ್ಟ್ ಬಸ್ ಸಿಗ್ತದಾ ಇಲ್ವಾ, ಅಥವಾ ಹೋಗಿದ್ದು ರಿಟರ್ನ್ ಬರ್ಬೇಕಾ ಮನೆಗೆ, ಅಥವಾ ನಾವು ಎನಿಸಿದ ಹಾಗೆ ಹೋಗಿ ಬರ್ಬೋದಾ ನೋಡೋಣ. ಬಸ್ ಹೋಯ್ತು ನೋಡಿ. ನಾವು 8 ಗಂಟೆಗೆ, ನಮ್ದು ಪ್ಲಾನ್ ಆಗೇ ಇರ್ಲಿಲ್ಲ ಈಗ ಟ್ರಿಪ್ ಹೋಗ್ಬೇಕಂತ ಹೇಳಿ. ಬಟ್ ಏನಾಯ್ತು ಅಂತ ಹೇಳಿದ್ರೆ, ನಾವು 8 ಗಂಟೆಗೆ ಪ್ಲಾನ್ ಮಾಡಿದ್ವಿ. ಕರೆಕ್ಟ್ 8 ಗಂಟೆಗೆ ಪ್ಲಾನ್ ಮಾಡಿ 9 ಗಂಟೆ ತನಕ ನಾವು ಹೊರಡ್ಲಿಕ್ಕೆ ಆಯ್ತು. ನೆಕ್ಸ್ಟ್ 9 ಗಂಟೆಗೆ ಬಂದು ತಲಪಾಡಿ ಟೋಲ್ ಹತ್ರ ನಿಲ್ಲುವಾಗ ಬಸ್ ಉಂಟಾ ಇಲ್ವಾ ಅದೊಂದು ಕನ್ಫ್ಯೂಷನ್. ಬಟ್ ನಮ್ಗೆ ದೇವರ ದಯೆಯಿಂದ ಬಸ್ ಸಿಕ್ಕಿತು. ಆದ್ರೆ ಈಗ ನೋಡಿ ಟೈಮ್ ಎಷ್ಟಾಯ್ತು, 9:40 ಆಯ್ತು. ನಾವು ಈ ಬಸ್ಸಲ್ಲಿ KSRTC ಬಸ್ಸಲ್ಲಿ ಲಾಲ್ಬಾಗ್ ಹೋಗ್ಬೇಕಂತ ಇದ್ದದ್ದು. ಆದ್ರೆ ನಮ್ಗೆ ಬಸ್ ಮಧ್ಯದಲ್ಲಿ ಒಂದು ಇನ್ಫಾರ್ಮೇಶನ್ ಬಂತು. ಏನಂತ ಹೇಳಿದ್ರೆ, ನಾನ್ ನಿಮ್ಮ ಜೊತೆ ಬರ್ತೀನಿ ಅಂತೇಳಿ ನಮ್ಮ ಭಾವ ಅವರ ಫ್ರೆಂಡ್ ಒಬ್ಬರು ಹೇಳಿದ್ರು. ಅವರು 50-50 ಅಂತ ಹೇಳಿದ್ದಾರೆ. ಈಗ ನೋಡಿ 9:40 ಇಲ್ಲಿದ್ದೇವೆ. ಬಸ್ ಉಂಟೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ಅವರು ಬಂದ್ರೆ ಟ್ರಿಪ್, ಇಲ್ಲಾದ್ರೆ ಸೀದಾ ಮನೆಗೆ ಹೋಗೋದು. ಅವ್ರು ಬರ್ತಾರಾ ಇಲ್ವಾ, ಎಷ್ಟು ಗಂಟೆಗೆ ಬರ್ತಾರೆ ಅಂತೇಳಿ ನೋಡೋಣ. ಇವಾಗ ಟೋಟಲ್ 5 ಜನ ಇದ್ದೇವೆ. ನಮ್ಗೆ ಒಂದು ಕನ್ಫ್ಯೂಷನ್ ಈಗ, ಚಿಕ್ಕ ಕಾರ್ ಬರ್ತದ ದೊಡ್ಡ ಕಾರ್ ಬರ್ತದ ಅಂತೇಳಿ. ಬನ್ನಿ ನಮ್ಮ ಭಾವ ಹತ್ತಿರವೇ ಕೇಳುವ. ಕಾರ್ ಅದು ಒಂದು ಯಾವ್ದು ಟಾಟದ ಕಾರ್. ನನಗೆ ಫ್ರೆಂಡ್ ಸಿಕ್ಕಲ್ಲಿ ಆರಾಮಾಗಿ ಕೂತ್ಕೊಳ್ಬೋದು. ನಿಮಗೆ ಅಡ್ಜಸ್ಟ್ ಮಾಡ್ಬೋದು. 50-50 ಅಂತೆ. 50-50 50-50 ಅವ್ರು ಬರ್ತಾರ ಇಲ್ವಾ ಅಂತ ಗೊತ್ತಿಲ್ಲ, ಶೂರ್ ಇಲ್ಲ. ಬರ್ಲಿಲ್ಲದ್ರೆ ಮನೆಗೆ. ಬರ್ಲಿಲ್ಲದ್ರೆ ಸಮಸ್ಯೆ ಇಲ್ಲ. ಇಲ್ಲಿ ಆಟೋ ಅಂಗಡಿ ಹತ್ರ ಕೇಳ್ಬೋದು ಎಷ್ಟು ಗಂಟೆಗೆ ಬಸ್ ಇದೆ ಅಂತೇಳಿ. ಇದ್ರೆ ನಮ್ಮ ಅದೃಷ್ಟ, ಇಲ್ಲಾದ್ರೆ ಅದೃಷ್ಟ. ಯಾಕೆ ಅದೃಷ್ಟ? ಮನೆಗೆ ಹೋಗ್ಬೇಕಲ್ಲ. ನೋಡಿ, ಮಲಗುವವರು ಟ್ರಿಪ್ ಪ್ಲಾನ್ ಮಾಡುದಂತೆ ಏನು ವಿಶೇಷ. ಇಂಥವರನ್ನೆಲ್ಲ ನೋಡಿದ್ದೀರಾ ನೀವು? ಸಮಯ 10 ಗಂಟೆ ಆದ್ರೆ ಕೂಡ ಇನ್ನೂ ವೆಹಿಕಲ್ ಬರಲಿಲ್ಲ. ಬರ್ತದ ಇಲ್ವಾ? ನೋಡಿ 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 ನೋಡಿ, ಕಾರ್ ಬಂತು ಫೈನಲಿ ವೇಟ್ ಓವರ್. 10:30 ಆಗ್ತಾ ಬಂತು. ನಮ್ಗೆ ಕಾರ್ ಕೂಡ ಬಂತು. ಈಗ 5 ಜನರಿಗೆ ಹೋಗ್ಲಿಕ್ಕೆ ಆಗ್ತದಾ ನೋಡೋಣ. ಡಿಕ್ಕಿ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ. ಓಪನ್ ಆಯ್ತು. ಇಷ್ಟೊತ್ತು ನಾವು ವೇಟ್ ಮಾಡ್ತಾ ಇದ್ವಿ ಇವರಿಗೋಸ್ಕರ. ಇಷ್ಟು ಲೇಟ್ ಮಾಡಿದ್ದಾರೆ. ಯಾಕೆ ಇಷ್ಟು ಲೇಟ್? ನಿಮ್ಗೋಸ್ಕರ 9 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಹೇಳಿ ಯಾಕೆ ಲೇಟ್ ಅಂತ ಹೇಳಿ. ಆಕ್ಚುಲಿ ನೀವು ಹೇಳುವಾಗ ಸ್ವಲ್ಪ ಒಂದು ಗಂಟೆ ಮೊದಲು ಹೇಳ್ಬೇಕಿತ್ತು. 5 ನಿಮಿಷ ಮೊದಲು ಹೇಳಿದ್ರೆ ಬಲಿಗೆ ಆಗ್ತದಾ? ಆದ್ರೆ ಕೂಡ ನೀವು 50-50 ಅಂತ ಹೇಳಿ ಒಂದೇ ಸಲ ಬಂದ್ರೆ ನಾನು ರಿಟರ್ನ್ ಹೋಗೋದು ಒಳ್ಳೇದ ಅಂತ. ಸಿಗುವ. ಬಾಯ್ 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 ಬಾಯ್. ಇವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಎಂತ ನಾವು ದಾರಿಯಲ್ಲಿ ಹೋದದ್ದೇ ಗೊತ್ತಾಗೋದಿಲ್ಲ ಅಲ್ವಾ? ಅದೇ ಆ ರೋಡಿಗೆ ಇನ್ನೊಂದು ಹೆಸರು ದಾರಿ ಅಂತ ಹೇಳ್ತಾರೆ. ನೋಡಿ, ಇದು ಕಲ್ಲಡ್ಕದ ಮಹಿಮೆ. ನೋಡಿ ಎಷ್ಟು ಧೂಳಿದೆ ಅಂತೇಳಿ. ಹೇಗಿದೆ ರೋಡು. ನಾವು ಹೋಗುವಾಗ ನಮ್ಗೆ ಯಾವ ಗಾಡಿಯಲ್ಲಿ ಹೋದಾಗ ಆಗ್ತದೆ, ನಿಮ್ಗೆ ಎತ್ತಿನ ಗಾಡಿಯಲ್ಲಿ ಹೋಗುವಾಗ ಫೀಲ್ ಆಗುದಿಲ್ವಾ? ಆಗ್ತದಿಲ್ವಾ? ನೋಡಿದ್ರ, ಎಷ್ಟು ಧೂಳು ಬರುದಿಲ್ಲ ಅಲ್ಲ. ಎತ್ತಿನ ಗಾಡಿಗಿಂತ ನೋಡಿ, ಒಂದು ಆಂಬ್ಯುಲೆನ್ಸ್ ಹೋಗ್ತಾ ಉಂಟು ಇಷ್ಟು ಸ್ಲೋ ಆಗಿ. ಆ ಪೇಷಂಟ್ ಏನಾಗ್ಬೋದು ಅಲ್ಲಿಗೆ ತಲುಪುವಾಗ? ಸಮುದ್ರ ನಾವು ನೋಡಿ, ಇಲ್ಲಿಂದ ಓಕೆ, ರೋಡ್ ಸ್ವಲ್ಪ ಬೆಟರ್ ಇದೆ. ಇನ್ನು ಮುಂದೆ ಗೊತ್ತಿಲ್ಲ ಏನಾಗ್ತದೆ ಅಂತ ಹೇಳಿ, ಕಾದು ನೋಡುವ.
uso. Moda plato calza tutta per la uso. Ujeni sano allo ಒಂದು ಕಾಲಾಗ್ತಾ ಬಂತು. ನಾವು ಮಡಿಕೇರಿಯ ಘಾಟ್ ಸೆಕ್ಷನಲ್ಲಿದ್ದೇವೆ ನೋಡಿ, ಯಾರಿಲ್ಲ ರೋಡಲ್ಲಿ. ನಿದ್ರೆ ಬರ್ತುಂಟ ನಿಮಗೆ? ಸ್ವಲ್ಪ ಕುಳೆ ಇತ್ತು ಒಂದೆರಡು ಅಲ್ಲಿ. ಎಲ್ಲಿ? ಬೇರೆ ಏನಿಲ್ಲ. ಅದು ಅಲ್ಲಿ ನಾಯಿ, ಅದು ನಾಯಿ ತರ ಕಾಣುದು. ನಾಯಿ ಎಲ್ಲ ಅದು. ಓ ತೋಳ. ತೋಳಲ್ಲ, ಚಡ್ಡಿ ಮಂಗ್ವಾಯಿ. तो उसके लिए मैंने चड्डी मंगवाई. दोस्ती लिए क्या मंगवाई? चड्डी. दोस्त के लिए हाँ अरे कश्ती पे दोस्त को सलाम करो, कश्ती पहने वाला दोस्त, दोस्त को सलाम करो. ला 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 ला. टी ब्लैक टी, ಕುಶಾಲ್ ನಗರ್ ಬ್ಲ್ಯಾಕ್ ಟೀ. ಶುಂಠಿಗೊಪ್ಪ. ಹಾಂ ಸಾರಿ, ಶುಂಠಿಕೊಪ್ಪದ ಬ್ಲ್ಯಾಕ್ ಟೀ. ನಿದ್ದೆಲ್ಲ ಗೊತ್ತಾಗಿಲ್ಲ ಹೇಳು. ये पीने वाला दोस्त. दोस्त को चीयर्स करो. Cheers. 2 बजे का चाय. कैसा है? ये इधर ठंडी है ना, हाँ हाँ. और गर्म नहीं है चाय. ಈಗ ಗಂಟೆ 2:15 ಆಯಿತು. ನಾವು 9 ಗಂಟೆಗೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ಜಸ್ಟ್ ಈಗ ಇಲ್ಲಿ ಶುಂಠಿಕೊಪ್ಪದ ಹತ್ರ ಸ್ವಲ್ಪ ಮುಂದೆ ರೀಚ್ ಆಗಿದ್ದೀವಿ. ಹಾಗೆ ನಾವೀಗ ಸ್ಟೇ ಮಾಡಲಿಕ್ಕೆ ಇಲ್ಲಿ ಅನ್ನಪೂರ್ಣ ರೆಸ್ಟೋರೆಂಟ್ ಲಂಡನ್ ಹೌಸ್ಗೆ ಬಂದಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾವಿಲ್ಲಿ ಒಂದು ನೋಡಿದಲ್ಲ ಲಂಡನ್ ಹೌಸ್ ಅಂತೇಳಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. 2 ಬೆಡ್, ತುಂಬ ಕ್ಲೀನ್ ಆಗಿದೆ. ಹಾಗೆ ಇಲ್ಲಿ ವಾಶ್ರೂಮ್. ನೀವೊಂದು ಇಲ್ಲಿ ಬಂದರೆ ಇಲ್ಲಿ ಸ್ಟೇ ಆಗಲಿಕ್ಕೆ ಬೆಸ್ಟ್ ಪ್ಲೇಸ್. ಹಾಗೆ ಕುತ್ಕೊಳ್ಳಿಕ್ಕೆ ಇಲ್ಲಿ ಚೇರ್, ಟೇಬಲ್ ಎಲ್ಲ ಕೂಡ ಇದೆ, ಟಿ ವಿ ಕೂಡ ಇದೆ.